ಈ ಬೇಬಿ ನೇಮ್ಸ್ ಲಿಸ್ಟ್ ಕೇಳ್ತಿರೋರು, ಅಂದರೆ ಒಂದು ಮಕ್ಕಳ ಹೆಸರದ್ದು ಲಿಸ್ಟ್ ಕಳೆದಿರೋ ಕೊಡಿ ನಿಮಗೆ ಹುಡುಕೋಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಸಿಂಗಲ್ ಲಿಂಕಲ್ಲಿ ಇರುತ್ತೆ. ಇದು ನಾನು ಯಾವ ರೀತಿ ನ್ಯಾವಿಗೇಟ್ ಮಾಡಬೇಕು ಅಥವಾ ಯಾವ ರೀತಿ ನೀವು ಅದನ್ನು ಚೆಕ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೋಡಿ, ಇಲ್ಲಿ ಬಂದು ಹೆಸರು ಸಂಖ್ಯಾಶಾಸ್ತ್ರ ಇದೆಯಲ್ಲ, ಇಲ್ಲಿ ಬಂದು ಕ್ಲಿಕ್ ಮಾಡಿ. ಇಲ್ಲಿ ಇದೇನು ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಇದು ನೆನ್ಪಿಟ್ಕೊಳ್ಳಿ. ಇದನ್ನು ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಪಾಪಪ್ ಬರುತ್ತೆ ನಿಮಗೆ, ಮೊಬೈಲ್ ನಂಬರಲ್ಲಿ ಕೇಳಿ, ಅದು ಕ್ಲೋಸ್ ಮಾಡಿ. ಇದನ್ನು ಕ್ಲೋಸ್ ಮಾಡಿದ್ಮೇಲೆ ಕೆಳಗೆ ಬಂದರೆ ಸುಮಾರು ನಾನು ಫ್ರೀ ಬಿಟ್ಟಿದ್ದೀನಿ ಇಲ್ಲಿ. ಯಾವ ರೀತಿ ಸಾಫ್ಟ್ವೇರ್ ಉಪಯೋಗಿಸ್ಬೇಕು, ಯಾವ ರೀತಿ ಇದು ಮಾಡಬೇಕು, ಪ್ರತಿಯೊಂದು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಏನು ಮಾಡಿದ್ದೀನಿ, ಕೆಲವು ಎಕ್ಸ್ಟ್ರೀಮ್ ಲೆವೆಲಲ್ಲೇ ಸ್ವಲ್ಪ ಡೀಟೇಲ್ಸ್ಗಳು ಪುಲ್ ಮಾಡಿದ್ದೀನಿ. ಇದರ ಅರ್ಥ ಏನಂತಂದರೆ, ಹೆಸರು ಬಂದು ಅಕ್ಷರಗಳ ಒಂದು ಸಂಯೋಜನೆ ಅಲ್ವಾ. ಒಂದು ಅಕ್ಷರಗಳು ಒಂದು ಏನು ಆಲ್ಫಾಬೆಟ್ಸ್ ಇದೆ, ಇದನ್ನು ಗ್ರೂಪ್ ಮಾಡಿದಾಗ ಅದೊಂದು ಇನ್ಫಾರ್ಮೇಷನ್ ಕೊಡುತ್ತೆ, ಒಂದು ಸೌಂಡ್ ಏನೋ ಬರುತ್ತೆ. ಎ ಪಕ್ಕ ಎಮ್ ಬಂದರೆ, ಎಮ್ ಪಕ್ಕ ಇನ್ನೊಂದು ಅಕ್ಷರ ಬಂದರೆ, ಆ ರೀತಿ. ಸೊ ಯಾವ ಅಕ್ಷರ ಪಕ್ಕ ಯಾವ ಅಕ್ಷರ ಬರುತ್ತೆ, ಅದರ ಸ್ವಭಾವಗಳು ಯಾವ ರೀತಿ ಇರುತ್ತೆ, ಗುಣಗಳೇನು, ಅದನ್ನು ಯಾವ ರೀತಿ ಗ್ರೂಪ್ ಮಾಡಿದ್ದೀವಿ, ಇದು ಇಮೇಲಿದೆ. ಇದು ನಿಮ್ಗೆ ಅವಶ್ಯಕತೆ ಇಲ್ಲ. ನಿಮ್ಗೆ ಅವಶ್ಯಕತೆ ಇರೋದು ಏನು ಗೊತ್ತಾ, ಇಲ್ಲಿ. ಸೊ ಈಗ ಪ್ರೆಸೆಂಟಿಗೆ ಹೆಣ್ಣು ಮಗುಂದು ಏನಿದೆ ಅದನ್ನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಸೊ ನೀವೇನು ಮಾಡ್ತೀರಾ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀರಾ, ಇಲ್ಲಿ ಈ ಜಾಗದಲ್ಲಿ. ಇಲ್ಲೆಷ್ಟು ಬಂತು, ಎ ಇಂದ ಐವರೆಗೂ ಬಂತು. ಮಿಕ್ಕಿದೆಲ್ಲ ಫ್ಯೂಚರಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಕ್ಲಿಕ್ ಇಯರ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ, ಇಲ್ಲಿ ಕಂಟಿನ್ಯೂಸ್ ಆಗಿದೆ. ಯಾವಾಗ ಡಿಸೆಂಬರಲ್ಲಿ ಅಪ್ಲೋಡ್ ಮಾಡಿರೋದು, ಕಂಟಿನ್ಯೂಸ್ ಆಗಿ ಒಂದಷ್ಟು ಹೆಸರುಗಳನ್ನ ಹಾಕಿದ್ದೀನಿ. ಸರಿನಾ? ಅದೊಂದಕ್ಕೆ ಅಲ್ಲ, ಈಗ ಐಯಿಂದ ಸ್ವಲ್ಪ ಹೆಸರುಗಳು ಕಮ್ಮಿ ಎಲ್ಲ ಸಿಗೋದು. ಸೊ ಐಯಲ್ಲೂ ಅಷ್ಟೇ, ಯಾವ್ದು ಸ್ವಲ್ಪ ಚೆನ್ನಾಗಿದೆ. ಸೊ ಈ ರೀತಿ ಒಂದಷ್ಟು ಹೆಸರುಗಳನ್ನ ಲಿಸ್ಟನ್ನು ಹಾಕಿದ್ದೀನಿ. ಫ್ಯೂಚರಲ್ಲಿ ಏನಾಗ್ತದೆ ಅಂದರೆ, ಹೋಗ್ತಾ ಹೋಗ್ತಾ ಮುಂದೆ ಯಾವತ್ತಾರು ಸದ್ಯದಲ್ಲೇ ಈ ಬೇರೆ ಹೆಸರುಗಳೆಲ್ಲ ಇಲ್ಲಿ ಆ್ಯಡ್ ಆಗಿರುತ್ತೆ. ಮತ್ತು ಗಂಡು ಮಕ್ಕಳದ್ದು ಏನಿದೆ ಲಿಸ್ಟ್ ಇತ್ತು, ಅದು ಇಲ್ಲಿ ಆ್ಯಡ್ ಆಗಿರುತ್ತೆ. ಸರಿ, ಎ ಇಂದ ಝೆಡ್ವರೆಗೂ. ಇದೆಲ್ಲ ಬಂದು ನಾನು ಕೆಲವು ಎಕ್ಸ್ಪ್ಲನೇಷನ್ ಕೊಟ್ಟಿರೋದು. ಹೆಸರು ಕಳಿಸಿದಿರಿ, ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು. ಇದನ್ನು ನೀವು ಇಗ್ನೋರ್ ಮಾಡಿ. ಸೊ ನೇಮ್ ಲಿಸ್ಟ್ ಇಲ್ಲಿದೆ, ನೇಮ್ ಲಿಸ್ಟ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಹೆಸರು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.